ನಮಸ್ಕಾರ. ಇಂದಿನ ಪ್ರಮುಖ ವಾರ್ತೆಗಳಿಗೆ ಸ್ವಾಗತ. 15 ಡಿಸೆಂಬರ್ 2025. ಇಂದಿನ ಜಾಗತಿಕ ಪ್ರಮುಖ ಘಟನೆಗಳು. ರಾಜಕೀಯ ಮತ್ತು ಜಾಗತಿಕ ವಾರ್ತೆಗಳು. ಬರ್ಲಿನ್ನಲ್ಲಿ ನಡೆಯುತ್ತಿರುವ ಶಾಂತಿ ಮಾತುಕತೆಯಲ್ಲಿ ಉಕ್ರೇನ್ ತನ್ನ ನ್ಯಾಟೋ ಸೇರ್ಪಡೆ ಆಸಕ್ತಿಯನ್ನು ಕೈಬಿಡಲು ಸಿದ್ಧತೆ ತೋರಿದೆ. ಯುರೋಪಿನ ಭದ್ರತಾ ಸಮೀಕರಣಕ್ಕೆ ಇದು ದೊಡ್ಡ ತಿರುವು ಎಂದು ವಿಶ್ಲೇಷಕರು ಹೇಳುತ್ತಾರೆ. ಆಸ್ಟ್ರೇಲಿಯಾದಲ್ಲಿ ಬಾಂಡಿ ಬೀಚ್ ಹನುಕ್ಕಾ ಉತ್ಸವದ ಮೇಲೆ ನಡೆದ ದಾಳಿಯಲ್ಲಿ 16 ಮಂದಿ ಸಾವನ್ನಪ್ಪಿದ್ದು, ದೇಶವ್ಯಾಪಿ ಭದ್ರತಾ ಪರಿಶೀಲನೆ ಆರಂಭವಾಗಿದೆ. ಥೈಲ್ಯಾಂಡ್ ಕಾಂಬೋಡಿಯಾ ಗಡಿಯಲ್ಲಿ ಉದ್ವಿಗ್ನತೆ ಹೆಚ್ಚಾಗುತ್ತಿದ್ದಂತೆ ಥೈ ಸರ್ಕಾರ ರಾತ್ರಿ ಕರ್ಫ್ಯೂ ಜಾರಿಗೊಳಿಸಿದೆ. ಇದೇ ವೇಳೆ ಬೆಲಾರಸ್ ಹಲವು ರಾಜಕೀಯ ಕೈದಿಗಳನ್ನು ಬಿಡುಗಡೆ ಮಾಡಿದ್ದು, ಪಶ್ಚಿಮ ರಾಷ್ಟ್ರಗಳೊಂದಿಗೆ ಸಂಬಂಧ ಸುಧಾರಣೆಯ ಸೂಚನೆ ನೀಡಿದೆ. ಏಷ್ಯಾ ಮತ್ತು ಭಾರತ. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೋರ್ಡನ್ಗೆ ತಂತ್ರಜ್ಞಾನದ ಮಹತ್ವದ ಭೇಟಿ ಆರಂಭಿಸಿದ್ದು, ಶಕ್ತಿ ಸಹಕಾರ ಮತ್ತು ಪ್ರಾದೇಶಿಕ ಸ್ಥಿರತೆ ಮುಖ್ಯ ಅಜೆಂಡಾ. ದೆಹಲಿ ನಗರದಲ್ಲಿ ಗಂಭೀರ ಮಾಲಿನ್ಯ ಮಟ್ಟ ಏರಿಕೆಯಾಗುತ್ತಿದ್ದಂತೆ ಶಾಲೆಗಳು ಹೈಬ್ರಿಡ್ ತರಗತಿಗಳಿಗೆ ಬದಲಾಗಿವೆ. ಆರ್ಥಿಕತೆ ಮತ್ತು ವಾಣಿಜ್ಯ. ಜಾಗತಿಕ ಮಾರುಕಟ್ಟೆಗಳು ಎಚ್ಚರಿಕೆಯಿಂದ ಆರಂಭವಾಗಿದ್ದು, ಭಾರತೀಯ ಸೂಚ್ಯಂಕಗಳು ಮಿಶ್ರ ಪ್ರವೃತ್ತಿ ತೋರಿಸುವ ನಿರೀಕ್ಷೆ. ಕೇಂದ್ರ ಬ್ಯಾಂಕುಗಳ ಕಠಿಣ ನೀತಿಗಳಿಂದ ದ್ರವ್ಯ ಲಭ್ಯತೆ ಮತ್ತಷ್ಟು ಕಠಿಣವಾಗಬಹುದು ಎಂದು ತಜ್ಞರು ಎಚ್ಚರಿಕೆ ನೀಡಿದ್ದಾರೆ. ವಿಜ್ಞಾನ ಮತ್ತು ತಂತ್ರಜ್ಞಾನ. ವೈದ್ಯಕೀಯ ಕ್ಷೇತ್ರದಲ್ಲಿ ದೊಡ್ಡ ಮುನ್ನಡೆ. ಗೊನೋರಿಯಾ ಚಿಕಿತ್ಸೆಗೆ ಇಂಜೆಕ್ಷನ್ ಬದಲಿಗೆ ಒಂದೇ ಗುಳಿಗೆ ಸಾಕಾಗುವ ಹೊಸ ಔಷಧ ಸಂಶೋಧಕರು ಪರಿಚಯಿಸಿದ್ದಾರೆ. ಹೊಸ ಅಧ್ಯಯನದ ಪ್ರಕಾರ ಯುವ ರಕ್ತದ ಕೆಲವು ಅಂಶಗಳು ಅಲ್ಝೈಮರ್ಸ್ ರೋಗದ ಪ್ರಗತಿಯನ್ನು ವೇಗಗೊಳಿಸಬಹುದು. ಇದು ನರಶಾಸ್ತ್ರ ಸಂಶೋಧನೆಗೆ ಹೊಸ ದಿಕ್ಕು. ಭೌತಶಾಸ್ತ್ರಜ್ಞರು ಹಳೆಯ ಜವಳಿ ತಂತ್ರದಿಂದ ಪ್ರೇರಿತವಾದ ವಿಧಾನ ಬಳಸಿ ಮುಂದಿನ ತಲೆಮಾರಿನ ನ್ಯೂಕ್ಲಿಯರ್ ಗಡಿಯಾರಗಳ ನಿಖರತೆಯನ್ನು ಹೆಚ್ಚಿಸುವ ತಂತ್ರ ಪ್ರದರ್ಶಿಸಿದ್ದಾರೆ. ಭೂಗೋಳ ಮತ್ತು ಪರಿಸರ. ಜಪಾನ್ ಉತ್ತರ ಭಾಗದಲ್ಲಿ ಸಂಭವಿಸಿದ ಬಲವಾದ ಕಂಪನಗಳ ನಂತರ ಮೆಗಾಕ್ವೇಕ್ ಎಚ್ಚರಿಕೆ ಮುಂದುವರಿದಿದೆ. ವಿಜ್ಞಾನಿಗಳು ಕುದಿಯುತ್ತಿರುವ ಸಮುದ್ರಗಳು ಹಿಮಚಂದ್ರಗಳ ಭೂವೈಜ್ಞಾನಿಕ ರಚನೆಯನ್ನು ಬದಲಾಯಿಸುತ್ತಿವೆ ಎಂದು ಹೊಸ ವರದಿ ತಿಳಿಸಿದೆ. ಮಾನವ ಕಥೆಗಳು ಮತ್ತು ಇತಿಹಾಸ. ಅಫ್ಘಾನಿಸ್ತಾನದಿಂದ ಬಂದ ವರದಿ. ತನ್ನ ಕುಟುಂಬವನ್ನು ಪೋಷಿಸಲು ಹುಡುಗನಂತೆ ವೇಷ ಧರಿಸಿ ಕೆಲಸ ಮಾಡುವ ಯುವತಿಯ ಕಥೆ ಸಂಕಷ್ಟದಲ್ಲೂ ಮಾನವ ಮನೋಬಲ ಎಷ್ಟು ಬಲವಾದುದು ಎಂಬುದಕ್ಕೆ ಉದಾಹರಣೆಯಾಗಿದೆ. ಇವು ಇಂದಿನ ಪ್ರಮುಖ ಸುದ್ದಿಗಳು. ಅಲ್ ಅಮೀನ್ ಟಿವಿಯನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.